ಬನ್ನಿ. ನಮಸ್ಕಾರ ಡಾಕ್ಟ್ರೇ. ಓ ನಮಸ್ಕಾರ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನೀವೇನು ಮಗನ ಕರ್ಕೊಂಡು ಬಂದ್ರಿ? ಮಗನಿಗೆ 1 ತಿಂಗಳಿಂದ ಬಂದಿದ್ವಿ. ಕೋಲ್ಡು, ಕೆಮ್ಮು ಇತ್ತು. ಹ್ಮ್. ಲಾಸ್ಟ್ ಟೈಮ್ ಇಲ್ಲೇ ನೆಬ್ಲೈಸೇಷನ್ ಕೊಡಕ್ಕೆ ಹೇಳಿದ್ವಿ, ಕೊಟ್ಟಿದ್ವಿ. ಈಗ ಮತ್ತೆ ಶುರು ಆಗಿದೆ. ನೆಬ್ಲೈಸೇಷನ್ ಮನೇಲೆ ಕೊಡ್ಬೋದಾ, ಇಲ್ಲೇ ಕರ್ಕೊಬರ್ಬೇಕಾ? ಒಂದು ವಿಚಾರ ತಿಳಿಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿ ಸಲ ಕೆಮ್ಮು ನೆಗಡಿ ಬಂದಾಗ ನೆಬಲೈಸೇಷನ್ ಬೇಕಾಗೋದಿಲ್ಲ. ವೈದ್ಯರ ಸಲಹೆ ಮೇರೆಗೆ ಮಾತ್ರ ನೆಬಬೇಕು. ಕೆಲವೊಂದ್ಸಲ ಪೋಷಕರು ಡೈರೆಕ್ಟಾಗಿ ಓವರ್ ದ ಕೌಂಟರ್ ಹೋಗ್ಬಿಟ್ಟು ಮೆಡಿಕೇಶನ್ಸ್ ತಗೊಂಡು ಅವರೇ ಮನೇಲಿ ನೆಬಲೈಸೇಷನ್ ಕೊಡ್ತಾರೆ. ಇದರಿಂದ ಆಗುವಂತಹ ಪರಿಣಾಮಗಳು ಎಷ್ಟಿದೆ ಅಂದರೆ, ಮಗುಗೆ ಕೆಲವೊಂದ್ಸಲ ಟ್ರೆಮರ್ಸ್ ಬರ್ಬೋದು, ಪ್ಯಾಲ್ಪಿಟೇಷನ್ಸ್ ಆಗ್ಬೋದು, ಲಾಂಗ್ ಟರ್ಮ್ ಯೂಸ್ ಮಾಡಿದಾಗ ಓರಲ್ ಥ್ರಶ್ ಆಗ್ಬೋದು, ಅಥವಾ ಟ್ಯೂಬಿಗಿಂದನೇ ಕೆಲವೊಂದ್ಸಲ ಇನ್ಫೆಕ್ಷನ್ ಆಗ್ಬೋದು. ಹಾಗಾಗಿ ಈವನ್ 1 time of nebulization cannot be given without the doctor's prescription. ಈಗ ನೆಬಲೈಸೇಷನ್ ಹೇಗೆ ಕೊಡಬೇಕು ಅಂತ ನಿಮಗೆ ಹೇಳ್ಕೊಡ್ತೇನೆ. ನಾವು ಕಂಪ್ರೆಸರ್ ಅಂತ ಹೇಳ್ತೀವಿ. ಈ ಕಂಪ್ರೆಸರ್ಗೆ ಒಂದು ಟ್ಯೂಬಿಂಗ್ ಇರುತ್ತೆ. ಈ ಟ್ಯೂಬಿಂಗನ್ನು ಒಂದು ಎಂಡನ್ನು ಕಂಪ್ರೆಸರ್ಗೆ ಹಾಕಬೇಕು, ಇನ್ನೊಂದು ಎಂಡನ್ನು ನಾವು ಈ ನೆಬಲೈಸಿಂಗ್ ಸೊಲ್ಯೂಷನ್ ಹಾಕ್ತೀವಲ್ಲ ಆ ಎಂಡಿಗೆ ಇನ್ನೊಂದು ಹೋಗಬೇಕಾಗುತ್ತೆ. ಇದನ್ನು ನಾವು ಪವರ್ಗೆ ಕನೆಕ್ಟ್ ಮಾಡಬೇಕು. ಈಗ ಎಷ್ಟೊಂದು ಮೆಡಿಕೇಶನ್ಸ್ ಇದೆ. ಇಟ್ ಕುಡ್ ಬಿ 3% ನಾರ್ಮಲ್ ಸಲೈನ್, ಅಥವಾ ಕಾಲ್ಡ್ ಆಸ್ ಹೈಪರ್ನೆಬ್ ಇರ್ಬೋದು, ಅಥವಾ ನಮ್ಮಲ್ಲಿರುವಂತಹ ಸ್ಯಾಲ್ಬಿಟಮಾಲ್, ಲಿವೋಸ್ಯಾಲ್ಬಿಟಮಾಲ್ ಇರ್ಬೋದು, ಅಥವಾ ಬ್ಯೂಟಿಕಾಟ್ ಇರ್ಬೋದು. ಯಾವುದು ವೈದ್ಯರು ಸಲಹೆ ಮಾಡ್ತಾರೆ ಆ ಸಲಹೆ ಮೇರೆಗೆ ಆ ಮೆಡಿಕೇಶನ್ಸ್ನ ಹಾಕಬೇಕು. ಸಾಮಾನ್ಯವಾಗಿ ಇದು ಅರೌಂಡ್ 2.5 ml ಇರುತ್ತೆ. ಇಷ್ಟೇ ಸಾಕಾಗತ್ತೆ ಮಗುಗೆ. ಮಗು ತುಂಬ ಅಳ್ತಾ ಇದೆ, ಈ ಮೆಡಿಕೇಶನ್ಸು ಮಗು ತುಂಬ ಅಳ್ತಾ ಇದ್ದಾಗ ಮೆಡಿಕೇಶನ್ಸ್ ಹೋಗೋದಿಲ್ಲ, ಆಗ ನಾವು ನಿಮಗೆ ನಾರ್ಮಲ್ ಸಲೈನ್ ಹಾಕಕ್ಕೆ ಹೇಳ್ತೀವಿ. ಅಟ್ ನೋ ಪಾಯಿಂಟ್ ಆಫ್ ಟೈಮ್ ನಾರ್ಮಲ್ ಸಲೈನ್ ಬಿಟ್ಟು ಡಿಸ್ಟಿಲ್ ವಾಟರ್ ಹಾಕಬಾರ್ದು. ಈ ಡಿಸ್ಟಿಲ್ ವಾಟರ್ ಹಾಕಿದಾಗ ಇನ್ನೊಂದಷ್ಟು ನಮಗೆ ಬ್ರಾಂಕೋಸ್ಪ್ಯಾಸಮ್ ಜಾಸ್ತಿ ಆಗುತ್ತೆ. ಸಾಮಾನ್ಯವಾಗಿ ರೆಸ್ಪ್ಯೂಲ್ಸ್ ಅಷ್ಟೇ ಸಾಕಾಗುತ್ತೆ. ಮಗು ತುಂಬ ಅಳ್ತಾ ಇದ್ರೆ ಲಾಂಗ್ ಟೈಮ್ ಕೊಡಬೇಕಾಗಬಹುದು ಅಂತೇಳಿ ಆವಾಗ ಮಾತ್ರ ನಾವು ನಾರ್ಮಲ್ ಸಲೈನ್ ಯೂಸ್ ಮಾಡಬೇಕು. ಸಾಮಾನ್ಯವಾಗಿ 1 ml ಅಷ್ಟು ಹಾಕಿದರೆ ಸಾಕು. ಈಗ ನಾನು ಈ ರೆಸ್ಪ್ಯೂಲನ್ನು ಓಪನ್ ಮಾಡಿ ನಿಮಗೆ ಇದರಲ್ಲಿ ಹಾಕಿ ತೋರಿಸ್ಕೊಡ್ತೀನಿ. ಇದರಲ್ಲಿ ಒಂದು ಟ್ರಯಾಂಗಲ್ ಶೇಪ್ ಒಂದು ಹಬ್ ಇರುತ್ತೆ, ಇದು ಹಾಗೆ ಇರಬೇಕು. ಅದರಲ್ಲಿ ನಾವು ಇದು ಒಂದು ರೆಸ್ಪ್ಯೂಲ್ಸ್ನ ಹಾಕಬೇಕು. ಈಗ ಇದರಲ್ಲಿ ಹಾಕಿದ್ದೀನಿ, ರೆಸ್ಪ್ಯೂಲ್ನಲ್ಲಿರುವಂಥ ಸೊಲ್ಯೂಷನ್ ಹಾಕಿದ್ದೀನಿ. ಇದನ್ನು ಕ್ಲೋಸ್ ಮಾಡ್ತೇನೆ. ಈ ಇನ್ನೊಂದು ಎಂಡ್ ಆಫ್ ದ ಟ್ಯೂಬಿಂಗನ್ನು ನಾನು ಈ ಒಂದು ಮೆಡಿಕೇಟೆಡ್ ಹಬ್ಬಿಗೆ ಹಾಕ್ತೇನೆ. ಇದಕ್ಕೆ ನಾವು ಪೀಡಿಯಾಟ್ರಿಕ್ ಮಾಸ್ಕ್ ತಗೊಂಡು ಈ ಒಂದು ಮಾಸ್ಕನ್ನು ಇಲ್ಲಿಗೆ ಕನೆಕ್ಟ್ ಮಾಡಬೇಕು. ಇದನ್ನು ಟೈಟಾಗಿ ಮಗುವಿಗೆ ಇದನ್ನು ಟೈಟಾಗಿ ಹಾಕಿ ಸೆಕ್ಯೂರ್ ಮಾಡಬೇಕು. ಹಾಕಿದ ಮೇಲೆ ಇಲ್ಲಿ ಒಂದು ಸ್ವಿಚ್ನ ಆನ್ ಮಾಡಿದಾಗ ನಿಮಗೆ ಇಲ್ಲಿ ಮಿಸ್ಟ್ ಬರ್ತಾ ಇದೆ. ಸೊ ಈ ಮಿಸ್ಟನ್ನು ಮಗುವಿಗೆ ಡೈರೆಕ್ಟಾಗಿ ಮೂಗಲ್ಲಿ ಇಟ್ಬಿಟ್ಟು ಇದನ್ನು ಸೆಕ್ಯೂರ್ ಮಾಡಬೇಕು. ಕೆಲವೊಂದ್ಸಲ ಮಕ್ಕಳು ಇದು ಹಾಕಿದ ತಕ್ಷಣ ತುಂಬ ಅಳ್ತಾರೆ, ಇದು ಹಾಕದೇ ಬೇಡ ಅಂತ. ಅದನ್ನು ಸ್ವಲ್ಪ ಕೂಲ್ ಡೌನ್ ಮಾಡಿ ಹಾಕೋದು ಯಾವಾಗಲೂ ಉತ್ತಮ. ಮಲಗಿರೋ ಮಗುಗಿನ್ನ ಆ್ಯಕ್ಟಿವ್ ಆಗಿ ಅಲರ್ಟ್ ಆಗಿರೋ ಮಕ್ಕಳಿಗೆ ನೆಬಲೈಸೇಷನ್ ಕೊಡೋದು ಇಟ್ಸ್ ಬೆಟರ್. ಇಲ್ಲ ತುಂಬ ಅಳ್ತಾ ಇದೆ, ಮಾಡೋಕ್ಕಾಗಲ್ಲ ಅಂದಾಗ ಮಾತ್ರ ಓಕೆ, ದ ಚೈಲ್ಡ್ ಇಸ್ ಸ್ಲೀಪಿಂಗ್, ಯು ಕ್ಯಾನ್ ಗಿವ್ ಇಟ್. ಸೊ ಈ ಥರ ಎಷ್ಟೊತ್ತು ಕೊಡಬೇಕು ನೆಬಲೈಸೇಷನ್, ಇದರಲ್ಲಿರೋ ಸೊಲ್ಯೂಷನ್ನು ಇರೋವರೆಗೂ ಈ ಮಿಸ್ಟ್ ಬರುತ್ತೆ. ಈ ಸೊಲ್ಯೂಷನ್ ಖಾಲಿ ಆಗಿದ ತಕ್ಷಣ ಈ ಒಂದು ಮಿಸ್ಟು ಸ್ಟಾಪ್ ಆಗಿಬಿಡುತ್ತೆ. ಸೊ ಅಲ್ಲಿವರೆಗೂ ನೀವು ನೆಬ್ಯುಲೈಸೇಷನ್ನ ನೀವು ಕೊಡಬೇಕಾಗತ್ತೆ. ಇದು ಒಂದು. ಎರಡನೇದು ಹೇಗೆ ಕ್ಲೀನ್ ಮಾಡಬೇಕು ಅಂತಂದಾಗ, ಇದನ್ನು ಎಲ್ಲ ವಾರ್ಮ್ ವಾಟರ್ನಲ್ಲಿ ಇದನ್ನೆಲ್ಲ ಟ್ಯೂಬ್ಸಿಂಗ್ ಎಲ್ಲ ತೆಗೆದುಬಿಟ್ಟು ಒಂದೊಂದನ್ನು ತೆಗೆದು ಈ ಟ್ಯೂಬಿಂಗ್ ಎಲ್ಲ ತೆಗೆದುಬಿಟ್ಟು ಇದನ್ನು ವಾರ್ಮ್ ವಾಟರ್ನಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಬಿಟ್ಟು ಆಮೇಲೆ ಬೇಕಾದ್ರೆ ಒಂದು ಸ್ವಲ್ಪ ಮೈಲ್ಡ್ ಸೋಪ್ ಹಾಕಿ ವಾಶ್ ಮಾಡ್ಬೋದು. ಟ್ಯಾಪ್ ವಾಟರ್ ಕ್ಲೀನ್ ಮಾಡಿ ಡ್ರೈ ಮಾಡಿಟ್ಬಿಟ್ಟು ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಬೋದು. ಇದನ್ನು ನಾನು ಪ್ರಿಸ್ಕ್ರಿಪ್ಷನ್ ಕೊಡ್ತಾ ಇದ್ದೀನಿ ನಿಮಗೆ. ಆ ರೀತಿ ನೀವು ಮನೆಯಲ್ಲಿ ನೆಬುಲೈಸೇಷನ್ ಕೊಡ್ಬೋದು. ಓಕೆ, ಥ್ಯಾಂಕ್ ಯು ಡಾಕ್ಟ್ರೆ. ಯಾ, ವೆಲ್ಕಮ್. ಸೊ ದ ಟೇಕ್ ಹೋಮ್ ಮೆಸೇಜಸ್: ಯಾವುದೇ ನೆಬುಲೈಸೇಷನ್ ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ತಗೋಬಾರ್ದು. ಕನ್ಸಲ್ಟ್ ಯುವರ್ ಡಾಕ್ಟರ್.